ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. 20ನೇ ತಾರೀಕು ಬರುವಂಥ ಸೋಮವಾರ ಇಲ್ಲ ಮಂಗಳವಾರ ಬಹುತೇಕ ಸಂಪುಟ ವಿಸ್ತರಣೆ ಫಿಕ್ಸು. ಆವತ್ತೇ ಸಚಿವರುಗಳು ಫೈನಲ್ ಆಗ್ತಾರೆ 2ನೇ ಲಿಸ್ಟಲ್ಲಿ. ಇದರ ನಡುವೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿರೋದು ಸೋನಿಯಾ ಗಾಂಧಿ ಅವರ ಮುಂದೆನೇ ಮೀಟಿಂಗ್ ಆಗುತ್ತೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಆಗಿದೆ. ರಾಹುಲ್ ಗಾಂಧಿ ಅವರು ಇಲ್ಲ, ಬಟ್ ಅವರ ಮೂಲಕವೂ ಪಾಸ್ ಆಗಿ ಅವರ ಕಣ್ಣಳತೆಯಲ್ಲೇ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಪಟ್ಟಿ. ಪಿ ಕೆ ಹರಿಪ್ರಸಾದ್, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಡೆಲ್ಲಿಗೆ ಹಾರಿದ್ದಾರೆ. ಸಚಿವಾಕಾಂಕ್ಷಿಗಳು 30-35 ಜನನೂ ಅಲ್ಲೇ ಡೆಲ್ಲಿಲೇ ಇದ್ದಾರೆ ಶಾಸಕರು. ಬೆಳಗಾವಿ ಇದೆ ಒಂದು ದೊಡ್ಡ ಕುತೂಹಲ. ಯಾಕಂದರೆ ಬೆಳಗಾವಿಗೂ ಸರ್ಕಾರದ ಅಸ್ತಿತ್ವಕ್ಕೂ ದೊಡ್ಡ ಲಿಂಕ್ ಇರುತ್ತೆ ಯಾವಾಗಲೂ. ಸತೀಶ್ ಜಾರಕಿಹೊಳಿ ಅವರು ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಈಗ. ಯಾಕಂದರೆ ಬೆಳಗಾವಿಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಇಬ್ಬರ ನಡುವೆ ಜೋರು ಜಟಾಪಟಿ ಇದೆ. ಈಗ ಇಬ್ರಿಗೂ ಕೊಟ್ಟರು ಪರವಾಗಿಲ್ಲ ಅನ್ನೋ ಥರ ಅವರು ಕೇಳ್ತಾರೆ. ದೊಡ್ಡ ಜಿಲ್ಲೆ ಕೊಡಲಿ ಬಿಡಿ, 3-4 ಜನಕ್ಕೆ ಕೊಟ್ಟರು ತಪ್ಪೇನು, ಈಗ ಒಬ್ಬರಿದ್ದಾರೆ, ಇನ್ನಿಬ್ಬರಿಗೆ 3 ಜನಕ್ಕೆ ಕೊಟ್ಟರು ತಪ್ಪಿಲ್ಲ ಅನ್ನೋ ಥರನೂ ಡಿಮ್ಯಾಂಡ್ ಕೇಳಿ ಬರ್ತಿದೆಯಲ್ವಾ. ಆದರೆ ಲಕ್ಷ್ಮಣ್ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಯಾರೇ ಆದ್ರೂ ಸತೀಶ್ ಜಾರಕಿಹೊಳಿ ಅವರ ಕಂಟ್ರೋಲ್ ಮತ್ತೆ ತಪ್ಪೋದಕ್ಕೆ ಶುರು ಆಗುತ್ತೆ. ಯಾಕಂದರೆ ಈಗ CM ಇರೋರು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ಇಲ್ಲ. ಸಿದ್ದರಾಮಯ್ಯನವರು ಮುನಿಸ್ಕೊಂಡಿದ್ದಾರೆ ಇನ್ನೊಂದು ಅನ್ನೋದು ಅದು ಬೇರೆ ವಿಷಯ, ಅದೀಗ ಮ್ಯಾಟ್ರ್ ಆಗೋದೇ ಇಲ್ಲ ಬೆಳಗಾವಿ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ. ಬಟ್ ಡಿ ಕೆ ಶಿವಕುಮಾರ್ ಅವರು CM ಆಗಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮಣ್ ಸವದಿ ಅವರು ಮಿನಿಸ್ಟ್ರೂ ಆಗಿಬಿಟ್ರೆ ಎಲ್ಲ ಒಂದೇ ಟೀಮು, ಅವರದ್ದೇ ಮೂಗಿನ ನೇರಕ್ಕೆಲ್ಲ ಆಗಿಬಿಡುತ್ತೆ. ಸತೀಶ್ ಜಾರಕಿಹೊಳಿ ಅವರು ಕಂಪ್ಲೀಟ್ ಮೂಲೆ ಗುಂಪು ಮಾಡೋದಕ್ಕೆ ಏನು ಬೇಕೋ, ಅವ್ರು ಹಿಡಿತ ತಪ್ಪಿಸೋದಕ್ಕೆ ಏನು ಬೇಕೋ ಎಲ್ಲ ಆಗುತ್ತೆ. ಹೇಳಿ ಕೇಳಿ ಅಧ್ಯಕ್ಷ ಕುರ್ಚಿ ಬೇರೆ ಸಿಕ್ಕಿಲ್ಲ ಅವ್ರಿಗೆ, ಸತತ ಪ್ರಯತ್ನದ ಬಳಿಕ ಕೂಡ. ಸೊ ಈಗ ಸೀನಿಯರ್ಸನ್ನು ಪುಷ್ ಮಾಡ್ತಿದ್ದಾರೆ. ಅಶೋಕ್ ಪಟ್ಟಣ್ ಅವರು, ಸಿದ್ದರಾಮಯ್ಯನವರು ಆಪ್ತರು, ಅವ್ರ ಕಡೆಯಿಂದ ಅವ್ರ ಹೆಸರು ಕೇಳಿ ಬರ್ತಿದೆ. ಬಟ್ ತನ್ನದೇ ಸ್ವಹಿತಾಸಕ್ತಿ, ಕಾಳಜಿ, ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವ್ರನ್ನ ಬೇರೆ ಬೇರೆ ಕಾರಣಕ್ಕೆ ಆಗ್ತಿದೆ. ಅಲ್ಪಸಂಖ್ಯಾತ ಕೋಟಾದಡಿ ಆಸಿಫ್ ಸೇಠ್ ಅವ್ರಿಗೆ ಕೊಡಿ, ಮತ್ತು ಅಶೋಕ್ ಪಟ್ಟಣ್ ಅವರು ಸೀನಿಯರ್ ಇದ್ದಾರೆ, ಅವ್ರಿಗೆ ಕೊಡಿ. ಯಾರ್ಯಾರಿಗೋ ನೀವು ಈಗ ಕೊಟ್ಟರೆ ಆಗಲ್ಲ, ಜಿಲ್ಲೆಯಲ್ಲಿ ಕಷ್ಟ ಆಗುತ್ತೆ ಮುಂದಿನ ಚುನಾವಣೆಗೆ. ಅಶೋಕ್ ಪಟ್ಟಣ್ ಕೌಜಲಗಿ ಪರ ಈಗ ಸತೀಶ್ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ. ಇಲ್ಲ ಆಸಿಫ್ ಸೇಠಿಗೆ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಇಲ್ಲಿ ಜಾತಿ ಲೆಕ್ಕಾಚಾರ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಅವರು ಮಾಡ್ತಿದ್ದಾರೆ. ಬಟ್ ಲಕ್ಷ್ಮಣ್ ಸವದಿ ಅವರು ನನಗೆ ಮಾತು ಕೊಡಲಾಗಿತ್ತು ಹಿಂದೆನೇ, ಬರೋವಾಗಲೇ ನನಗೆ ದೊಡ್ಡ ಖಾತೆಯ ಆಫರ್ ಕೊಟ್ಟೇ ಕರ್ಕೊಂಡು ಬಂದಿದ್ದಾರೆ, ಮಾತು ತಪ್ಪೇಡಿ ಅಂತ ಹೇಳಿದ್ದಾಗಿದೆ. ಮೀಡಿಯಾ ಮುಂದೆ ಮಾತಾಡಲ್ಲ ನಾನು, ಕೆಲವು ಗುಟ್ಟೆಲ್ಲ ರಟ್ಟು ಮಾಡೋಕ್ಕಾಗಲ್ಲ ಅಂತಿದ್ರು. ಹೈಕಮಾಂಡ್ಗೆ ಸಹಕಾರ ಇಲಾಖೆ ಬೇಕು, ನನಗೆ ಮಂತ್ರಿಗಿರಿ ಈ ಸಲ ಬೇಕೇ ಬೇಕು, ಇಲ್ಲ ಅಂದರೆ ನನ್ನ ದಾರಿ ನನಗೆ ಕ್ಲಿಯರ್ ಇದೆ ಅನ್ನೋ ತನಕ ಮೆಸೇಜ್ ಹೋಗಿದೆ. ಲಕ್ಷ್ಮಣ್ ಸವದಿ ಅವ್ರಿಗೆ ಈಗಾಗಲೇ BJP ಎತ್ಕೊಳ್ಳೋಕೆ ರೆಡಿ ಆಗಿದೆ. ವಾಪಸ್ ವಾಪಸಿಗೆ ತಯಾರಿ ಸಂಪೂರ್ಣವಾಗಿ ರೆಡಿ ಆಗಿದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಹೆಂಗಿದೆ ಅಂದರೆ ಕುತೂಹಲ. ಈಗ ಲಕ್ಷ್ಮಣ್ ಸವದಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ DK ಕ್ಯಾಂಪ್ನವ್ರಿಗೇನೆ ಹೈಕಮಾಂಡ್ ಮುದ್ರೆ ಒತ್ತಿದ್ರೆ ಅಲ್ಲೊಂದು ಹೊಸ ಆಟ ಶುರುವಾಗುತ್ತೆ. ಸರ್ಕಾರಕ್ಕೆ ಯಾವ ರೀತಿಯಿಂದಾದರೂ ಸಂಕಷ್ಟ ಶುರುವಾಗಬಹುದು. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು ಯಾವ ದಾರಿ ಹಿಡಿತಾರೆ ಗೊತ್ತಿಲ್ಲ. ಅಧ್ಯಕ್ಷ ಕುರ್ಚಿ ಬೇರೆ ತಪ್ಪಿದೆ. ಈಗ ಮಂತ್ರಿಗಿರಿ ವಿಚಾರದಲ್ಲೂ ತನ್ನ ಮಾತಿಗೆ ಬೆಲೆ ಕೊಡದೆ ಹೋದರೆ, ಜಿಲ್ಲೆ ಹಿಡಿತ ತಪ್ಪೋ ತನಕ ಹೋಗುತ್ತೆ ಅಂದರೆ ಸತೀಶ್ ಜಾರಕಿಹೊಳಿ ಅವರ ಆಟ, ಅಸಲಿ ಆಟ ಅಲ್ಲಿ ಶುರುವಾಗುತ್ತೆ. ಅಕಸ್ಮಾತ್ ಸತೀಶ್ ಜಾರಕಿಹೊಳಿ ಅವ್ರಿಗೋ ಸಿದ್ದರಾಮಯ್ಯನವ್ರಿಗೋ ಅವ್ರ ಮಾತಿಗೆ ಮಣೆ ಹಾಕಿ ಲಕ್ಷ್ಮಣ್ ಸವದಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಸಿಗದೆ ಹೋದರೆ ಲಕ್ಷ್ಮಣ್ ಸವದಿ ಅವರು ಪಕ್ಷ ಬಿಡಬಹುದು, ಬಿಗ್ ವಿಕೆಟ್ ಪತನ ಆಗುತ್ತೆ. ಸೊ ಏನು ಮಾಡಿದ್ರು ಈ ಸಂಪುಟ ಆದಮೇಲೆ ಕೈ ಸರ್ಕಾರಕ್ಕೆ ಟ್ರೇಲರು, ಇವೆಲ್ಲ ಟ್ರೇಲರು, ಅಸಲಿ ಪಿಕ್ಚರ್ ಶುರುವಾಗೇ ಬಿಡುತ್ತೆ. ಸರ್ಕಾರಕ್ಕೆ ನಿಜವಾದ ಸಂಕಷ್ಟ. ಹಂಗಂತ ನಾನು ನಿನ್ನೆ ಕೂಡ ಈ ರಿಪೋರ್ಟ್ ಮಾಡುವಾಗ ಹೇಳಿದ್ದೆ, ಯಾರೂ ಈಗ ಬಿಡಲ್ಲ, ಈ ವರ್ಷವೂ ಬಿಡಲ್ಲ, ಮುಂದಿನ ವರ್ಷವೂ ಬಿಡಲ್ಲ. ಎಲೆಕ್ಷನ್ಗೆ 2-3 ತಿಂಗಳಿರುತ್ತಲ್ಲ ಆವಾಗ ಬಿಡ್ತಾರೆ. ಈಗ ಬಿಟ್ಟು ಬೈ ಎಲೆಕ್ಷನ್ ತಲೆ ಬಿಡಿಸಿ ಮಾಡ್ಕೊಳ್ಳಲ್ಲ, ಒಳಗಿಂದೊಳಗೆ ಏನು ಮಾಡಬೇಕು ಎಲ್ಲ ಮಾಡ್ತಿರ್ತಾರೆ. ಚುನಾವಣೆ ಹೊಸ್ತಿಲಲ್ಲಿ ಜಂಪ್ ಮಾಡ್ತಾರೆ, ಈಗ ಮಾಡಲ್ಲ. ಸೊ ಪಕ್ಷಕ್ಕಿದು ಕಟ್ಟಿಟ್ಟ ಬುತ್ತಿ. ಈ ಕಡೆ ಹರಿಪ್ರಸಾದ್ ಅವರ ಹೆಸರನ್ನು ಹೈಕಮಾಂಡ್ ಮುಂದೆ ಗಟ್ಟಿ ಧ್ವನಿಯಲ್ಲಿ ಮಂಡಿಸ್ತಿದ್ದಾರೆ ಸಿದ್ದರಾಮಯ್ಯನವರು. ಅವ್ರನ್ನ ಮಂತ್ರಿ ಮಾಡಬೇಕು ಅಂತ. KPCC ಅಧ್ಯಕ್ಷರಾಗಿದ್ದುಕೊಂಡು ಮಂತ್ರಿ ಆಗ್ಬೋದು, DKಗೆ ಅಪ್ಲೈ ಆಗಿರೋ ಫಾರ್ಮುಲಾ ಇವ್ರಿಗೂ ಅಪ್ಲೈ ಆಗಲಿ ಅಂತ ಹಠ ಹಿಡಿದು ಕೂತಿದ್ದಾರೆ. ಅದಾದರೂ ಸತೀಶ್ ಜಾರಕಿಹೊಳಿ ಅವರು ಸಿಡಿದು ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ, ಅವರೇ ಓಪನ್ ಆಗಿ ಹಿಂಟು ಕೊಟ್ಟಿದ್ದಾರೆ.
ನನಗೆ ಅಧ್ಯಕ್ಷ ಕುರ್ಚಿ ಕೊಡಲಿಲ್ಲ, ಮಂತ್ರಿ ಇಲ್ಲ ಅಧ್ಯಕ್ಷ ಎರಡರೊಳಗೆ ಒಂದು ಅಂತ ಆಯ್ಕೆ ಮಾಡ್ಕೊಳಕ್ಕೆ ಕೊಟ್ಟರು. ಈಗ ಹರಿಪ್ರಸಾದ್ ಅವ್ರಿಗೆ ಹೆಂಗೆ ಕೊಡ್ತೀರಿ ಅಂತ, ಅದು ಸತೀಶ್ ಜಾರಕಿಹೊಳಿ ಅವರು ಬಿಗ್ ಸ್ಟೆಪ್ ಇಡೋಕ್ಕೆ ಕಾರಣ ಆಗ್ಬೋದು. ಹರಿಪ್ರಸಾದ್ ಅವ್ರನ್ನ ಸಿಕ್ಕಾಪಟ್ಟೆ ಪುಷ್ ಮಾಡ್ತಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರ ಪಟ್ಟಿ, ಸಿದ್ದರಾಮಯ್ಯನವ್ರ ಪಟ್ಟಿ, ಹರಿಪ್ರಸಾದ್ ಅವರ ಅಭಿಪ್ರಾಯ, ಹೈಕಮಾಂಡ್ ಲೆಕ್ಕಾಚಾರ ಎಲ್ಲ ಅಳೆದು ತೂಗಿ ಬರುವಂಥ ಮುಂದಿನ ವಾರ ಆಷಾಢದಲ್ಲೇ ಆಷಾಢ ಗೀಷಾಢ ನೋಡಲ್ಲ ಅಂತ ಮಾಡೋಕ್ಕೆ ಹೊರಟೇ ಬಿಟ್ಟಿದ್ದಾರೆ. ಬಟ್ ಈಗ ದೊಡ್ಡ ಸಂಕಷ್ಟವನ್ನು ತಂದಿಡುತ್ತಾ ಈ ಸಂಪುಟ ಪುನರ್ರಚನೆ ಅನ್ನೋ ರೀತಿಯ ಬೆಳವಣಿಗೆ ಆಗ್ತಿರೋದು. ಅದರಲ್ಲೂ ಬೆಳಗಾವಿ ಡೆವಲಪ್ಮೆಂಟ್ ಅಂತೂ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಸಿದ್ದು ಕ್ಯಾಂಪಲ್ಲಿದ್ದವರು ಹಳಬ್ರೆ ಯಾರಿದ್ರಲ್ಲ, ಅದರಲ್ಲಿ ಬರೀ 4 ಜನ ಇರ್ತಾರಂತೆ, ಉಳಿದವರೆಲ್ಲ ಔಟ್, ಹೊಸಬ್ರು. ಈಗ ಪೊನ್ನಣ್ಣವ್ರ ಹೆಸರು ಇಡ್ತಿದ್ದಾರೆ ಸಿದ್ದರಾಮಯ್ಯನವರು, ಅದು ಬಿಟ್ಟರೆ ಎಲ್ಲ ಹಳಬ್ರ ಹೆಸರೇ. ಬಸವರಾಜ ರಾಯರೆಡ್ಡಿ ಅವರು ಕೊಡಿ, ಮಹದೇವಪ್ಪನವರು ಕೊಡಿ, ಜಮೀರ್ ಅವರು ಕೊಡಿ. ಜಮೀರ್ ಅವ್ರನ್ನ ಹೆಂಗೋ ಸಮಾಧಾನ ಮಾಡಿ ಪುಷ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಸಮಾಧಾನ ಆಗಿ ತಾನು ಸೆಟ್ ಮಾಡ್ಕೊಂಡಿದ್ದವರು ಹಳೆ ಹೆಸರೇ ಹೇಳ್ತಿದ್ದಾರೆ. ಬಟ್ 4 ಜನ ಮಾತ್ರ ಹೈಕಮಾಂಡ್ ಮಟ್ಟದಲ್ಲಿ ಹಳಬರಲ್ಲಿ ಓಕೆ ಆಗಿದಾರಂತೆ. ಆಲ್ರೆಡಿ ಒಂದಿಷ್ಟು ಜನ ಕೊಟ್ಟಿದ್ದಾರಲ್ಲ ಈ ಫಸ್ಟ್ ಲಿಸ್ಟಲ್ಲಿ. ಉಳಿದವರಲ್ಲಿ 4, ಉಳಿದವರೆಲ್ಲ ಔಟು, ಹೊಸಬ್ರು ಇನ್ನು ಆಗ್ತಾರೆ. ಡಿ ಕೆಗೆ ಹೊಸ ಮುಖಗಳ ತಂಡ ಸಿಗತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಬಟ್ ಸಿದ್ದು ಕ್ಯಾಂಪ್ ಅವರೆಷ್ಟು, ಡಿ ಕೆ ಕ್ಯಾಂಪ್ ಅವರೆಷ್ಟು ಅನ್ನೋದು ಮಾತ್ರ ಈಗ ತೀವ್ರ ಕುತೂಹಲ. ಈ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುವಂಥದ್ದು. 10:10ವರೆಗೆ ನಾವು ಭೇಟಿ ಆಗ್ತೀವಿ, ಇಬ್ಬರು ನಾಯಕರಿಗೆ ಭೇಟಿ ಆಗ್ತೀವಿ, ಭೇಟಿಯಾಗಿ ಅಷ್ಟೇ. ಈಗ ನಿಮ್ಗೆ ಹಿಂದೆ ಅಶ್ಯೂರೆನ್ಸ್ ಮಾಡಿತ್ತು ಅಂತ ಹೇಳ್ತಿದ್ದಾರೆ, ನೀವು ಪಾರ್ಟಿ ಚೇಂಜ್ ಮಾಡೋ ಸಂದರ್ಭದಲ್ಲಿ ನಿಮ್ಮನ್ನು ಮಾಡ್ತಾರೆ ಅಂತ. ಲಾಸ್ಟ್ ಟೈಮೇ ಆಗಬೇಕಾಗಿತ್ತು ಅನ್ನೋಂಥದ್ದು ಕೂಡ ಒಂದು ಚರ್ಚೆ ಇತ್ತು, ಆಗಿರಲಿಲ್ಲ. ಈ ಬಾರಿ ನಿರೀಕ್ಷೆ ಜಾಸ್ತಿ ಇದೆ. ಅವೆಲ್ಲ ಗುಟ್ಟಿನ ಕೆಲವೊಂದು ಸಂಗತಿಗಳು ಹೊರಗಡೆ ಹಾಕಿ ಹೇಳೋಕ್ಕಾಗಲ್ಲ, ನೋಡೋಣ. ಬಟ್ ನಿಮ್ಮ ಜಿಲ್ಲೆಯಲ್ಲೇ ಕಾಂಪಿಟೇಷನ್ ಜಾಸ್ತಿ ಇದೆ. ಸಹಜವಾಗಿ ನಮ್ಮ ಜಿಲ್ಲೆ ದೊಡ್ಡದಿರೋದ್ರಿಂದ 18 ಕ್ಷೇತ್ರ ಇರೋದರಿಂದ ಒಂದೊಂದು ಕಾಲಕ್ಕೆ 4-5 ನಮ್ಮ ಜಿಲ್ಲೆಯಲ್ಲೇ ಮಂತ್ರಿಗಳಾಗಿರ್ತಕ್ಕಂಥದ್ದು ಇದೆ. ಜನತಾದಳದ ಸಂದರ್ಭದಲ್ಲಿಯೂ ಕೂಡ 4-5 ಸ್ಥಾನಗಳನ್ನು ಸಿಕ್ಕಿರ್ತಕ್ಕಂಥದ್ದಿದೆ. ತಪ್ಪೇನಿಲ್ಲ, 3-4 ಜನ ಕೇಳೋದು ತಪ್ಪೇನಿದೆ. ಅಲ್ಲ, ಒಂದೇ ಸಮುದಾಯದಿಂದ ಇಬ್ಬರು ಇದ್ದೀರಿ, ಅದಕ್ಕೆ ಆವಾಗ ಒಂದು ಸಮುದಾಯದವರನ್ನೇ 4-5 ಜನ ಆಗಿದ್ದಾರೆ. ಕೌಸಲ್ಗಿ ಅವರಾಗಿದ್ದರು, ಇಸ್ಲೀಲಾದೇವಿ ಪ್ರಸಾದ್ ಆಗಿದ್ದರು, ಉಮೇಶ್ ಕತ್ತೆ ಆಗಿದ್ದರು, ಎ ಬಿ ಪಾಟೀಲ್ರಾಗಿದ್ದರು. ಎಷ್ಟು ಜನ ಆಗಿದ್ರು? 4-5 ಜನ ಆಗಿದ್ರಲ್ಲ. ಸಮುದಾಯಕ್ಕಿಂತಲೂ ದೊಡ್ಡ ಜಿಲ್ಲೆ ಇರೋದ್ರಿಂದ ಹೆಚ್ಚಿನ ಸ್ಥಾನ ಸಿಗಬೇಕು ಅನ್ನೋ ಅಪೇಕ್ಷೆ ಎಲ್ಲರೂ ಇರುತ್ತೆ. ಈ ಟೀಮ್ ಹೆಂಗಿರುತ್ತೆ ಅಂದರೆ, ಆಡಳಿತಾತ್ಮಕವಾಗಿ ಬುದ್ಧಿವಂತರು, ಚಾಕಚಕ್ಯತೆ ಇರೋರು ಅಂಥವ್ರನ್ನೆಲ್ಲ ಫಸ್ಟ್ ಲಿಸ್ಟಲ್ಲೇ ಫೈನಲ್ ಮಾಡ್ಕೊಂಡಿದ್ದಾರೆ. ಅಂಥವ್ರು ಒಂದಿಬ್ಬರು ಬರ್ಬೋದು ಈಗ ಬಂದರೆ. ಈಗ ಬರೋರು ಜಾತಿ ಲೆಕ್ಕಾಚಾರ, ಹಣಬಲ ಮತ್ತು ಎಲೆಕ್ಷನ್ ಗೆಲ್ಲಿಸುವಂಥ ಸಾಮರ್ಥ್ಯ ಇರೋರು, ತಮ್ಮ ಜಿಲ್ಲೆಯಿಂದ ಸಂಸದರನ್ನು ಕಳಿಸುವಂಥ ಚಾಕಚಕ್ಯತೆ ಇರೋರು, ಅಂಥವ್ರನ್ನು ಈಗ ಮಂತ್ರಿ ಮಾಡೋದು. ಈ ಸಂಪುಟಕ್ಕೆ 2ನೇ ಲಿಸ್ಟಲ್ಲಿ ಸೇರೋರು ಎಲೆಕ್ಷನ್ ಗೆಲ್ಲಿಸೋ ನಿಟ್ಟಿನಲ್ಲಿ ಬರುವಂಥವರು. ಹಾಗಾಗಿ ಇದು ಹೈಕಮಾಂಡ್ಗೂ ತುಂಬ ಇಂಪಾರ್ಟೆಂಟು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಮಾಡಲ್ಲ, ಬದಲಾಗಿ ಸ್ಟ್ರಾಟಜಿ ಬೇರೆಯೇ ಇದೆ. ರಾಹುಲ್ ಗಾಂಧಿಯವರು ಕರ್ನಾಟಕದಿಂದ ತುಂಬ ಎಕ್ಸ್ಪೆಕ್ಟೇಷನ್ ಮುಂದಿನ ಚುನಾವಣೆಯಲ್ಲಿ ಇಟ್ಕೊಂಡಿರೋದ್ರಿಂದ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.